ಯಾಕೆಂದರೆ ನಿಮಗೂ ಕೂಡ ಎಲ್ಲ ಮಾಹಿತಿ ಇರ್ತದೆ. ನೀವು ಅದನ್ನು ಟೈಪ್ ಮಾಡಿದ್ರೆ ಆಟೋಮ್ಯಾಟಿಕ್ಲಿ ಸರಿ ಹೋಗ್ತದೆ. ಪೊಲೀಸರು 1 ಅವರ್ ಆದರೂ ಬರೋದಿಲ್ಲ ಸರ್, ನಾವೇ ತಗೊಂಡು ಹೋಗ್ಬೇಕು. ಆಮೇಲೆ ಕಷ್ಟಪಟ್ಟು ಸ್ಟೇಷನ್ಗೆ ಗಾಡಿ ತಗೊಂಡು ಹೋದ್ರು ಕೂಡ ನಮ್ಮ ಸೀನಿಯರ್ ಆಫೀಸರ್ನ ಕೇಳಬೇಕು, ಆ್ಯಂಡ್ ಅವ್ರು ತಗೋಬೇಕಾ ಬೇಡವಾ ಅಂತ ಕೇಳ್ತಾರೆ. ನೀವು ಸ್ವಲ್ಪ ಕ್ರಮ ತಗೊಳ್ತಾರೆ. ಇಚ್ಛಾಶಕ್ತಿ ಕೊರತೆ ಇದೆ. ಇಲ್ಲ ಸರ್, ಇಚ್ಛಾಶಕ್ತಿ ಇಲ್ಲ ಅಂತ ಮಾತ್ರ ಸರ್. ವಿ ಕೀಪ್ ಟೇಕಿಂಗ್ ಆಕ್ಷನ್ ಸರ್. ಬಟ್ ಒಂದು ನಾನು ಪ್ರತಿಯೊಂದು ಸಭೆಯಲ್ಲಿ ಅವ್ರು ಹೇಳ್ತಾರೆ ನಿಮ್ಮ ಸರ್, CA ಜೀವನ 1.5 ವರ್ಷದಲ್ಲಿ ಒಂದು ವಾರ್ಡ್ ಎಕ್ಸಾಂಪಲ್, ನಾನು 100 ಎಕ್ಸಾಂಪಲ್ ಕೊಡ್ಬೋದು, ಬಟ್ ಓಪನ್ ಮೀಟಿಂಗಲ್ಲಿ ನನಗೆ ಹೇಳಕ್ಕೆ ಇಷ್ಟ ಇಲ್ಲ. ಸೊ ಬಂದು ಸರ್, ಓನ್ಲಿ 1 ಎಕ್ಸಾಂಪಲ್ CA ಬಾಯಿ ತಪ್ಪಿ ಮಾಡಿರ್ಬೋದು ಸರ್. ನಾವು ಸೆಕೆಂಡ್ ಪಾಯಿಂಟ್ ಸರ್, ನಾನು ಪ್ರತಿಯೊಂದು ಮೀಟಿಂಗಲ್ಲಿ ಹೇಳ್ತೀವಿ ದಟ್ ಜಾಯಿಂಟ್ ಚೆಕ್ ಪೋಸ್ಟ್ ಇರಬೇಕು. ಬರೀ ಪೊಲೀಸ್ ಮೇಲೆ ಹಾಕಿದ್ರೆ ಹೇಗೆ ಆಗ್ತದೆ? ದಿಸ್ ಇಸ್ ದ ವರ್ಕ್ ಆಫ್ ರೆವಿನ್ಯೂ. ನಮಗೆ ಐಡೆಂಟಿಫೈ ಮಾಡ್ಲಿಕ್ಕೆ ಆಗಲ್ಲ, ಮೈನ್ಸ್ ಅವರು ಇರಬೇಕು. ಆ್ಯಂಡ್ ದೇ ಹ್ಯಾವ್ ದ CCTV ಸರ್. ಐ ಹ್ಯಾವ್ ಗವರ್ಮೆಂಟ್ 2 ವಯಸ್ಸೆಲ್ಲ ನಮ್ಮದು 14 ಇದೆ. ಬೇಕಿದ್ರೆ ಸರ್ ನಮ್ಮದು 5 ರೆಸ್ಪಾನ್ಸ್ ಟೈಮ್ 5 ನಿಮಿಷ ಇದೆ ಸರ್. ವಾಟ್ ದೇ ವಾಂಟ್ ಸರ್, ದೇ ವಾಂಟ್ ಟು ಪುಟ್ ಎವ್ರಿಥಿಂಗ್ ಆನ್ ಅಸ್. ಆಮೇಲೆ ಕೋರ್ಟಲ್ಲಿ ಸರ್, ಇದು ಪ್ರತಿಯೊಂದು ಲೋಕ ಅದಾಲತ್ನಲ್ಲಿ ಇದು ಫಸ್ಟ್ ಅವರನ್ನ ಡಿಸ್ಪೋಸ್ ಮಾಡ್ತಾರೆ. 5,000 10,000 ಫೈನ್ ಸರ್. ದಟ್ ಈಸ್ ಅವ್ರಿಗೆ ಏನು ಲೆಕ್ಕಕ್ಕೇನೆ ಇಲ್ಲ ಸರ್. ಈಗಲೇ ಸರ್ ನೆಕ್ಸ್ಟ್ ಮಂತ್ ಒಂದು ಲೋಕ ಅದಾಲತ್ ಇದೆ ಸರ್. ದೀಸ್ ಕೇಸಸ್ ಆರ್ ಫಸ್ಟ್ ಟು ಬಿ ಡಿಸ್ಪೋಸ್ ಸರ್. 5,000 10,000 ಫೈನ್ ಸರ್. ದೇ ಡೋಂಟ್ ಇವನ್ ಕೇರ್ ಸರ್. ಈಗ ನಾವು ಬೇಕಿದ್ರೆ ವೆಹಿಕಲ್ ಸೀಸ್ ಮಾಡೋಕ್ಕಾಗಲ್ಲ ಸರ್. ಈ ಪ್ರೊಸೀಜರ್ ಇಲ್ಲ ಸರ್. ದೇ ಹ್ಯಾವ್ ದ ರೈಟ್ ಟು ಕಂಪ್ಲೇಂಟ್ ಸರ್. ಒನ್ ಸಬ್ಮಿಷನ್ ಸರ್, ಈಗ ನೋಡಮ್ಮ, ನೀವು ಇನ್ನೊಬ್ಬರ ಮೇಲೆ ಒಂದು ಸೊಲ್ಯೂಷನ್ ತರಲೇಬೇಕು ಸರ್. ಇದಕ್ಕೆ 2 ಮುಖ ಇದೆ. ಒಂದು ಕಡೆ ಕಂಟ್ರೋಲ್ ಆಗಬೇಕು, ಇನ್ನೊಂದು ಕಡೆ ಅವೈಲಬಿಲಿಟಿ ಬೇಕು. ಆದ್ದರಿಂದ ಒಂದು ತಾವೆಲ್ಲ ಕೂತು ಇದಕ್ಕೊಂದು ಏನಾದರೂ ಸೊಲ್ಯೂಷನ್ ಈ ಜಿಲ್ಲೆಯಲ್ಲಿ ಹೇಳಿದ್ರು ಆಗೋದಿಲ್ಲ, ಮಾಡ್ತಾ ಇಲ್ಲ. ಎಲ್ಲರೂ ಒಂಥರ ಇದು ಯಾಕಪ್ಪ ಇಂಟರ್ಫಿಯರ್ ಆಗಬೇಕು, ಒಂದು ಸಿಸ್ಟಮ್ ನಡೀತಾ ಇದೆ, ಅದು ಸಿಸ್ಟಮ್ ಪ್ರಕಾರ ಹೋಗಿ ಅಂತ ಬಿಟ್ಬಿಟ್ಟಿದ್ದಾರೆ. ನಾವಾಗಿರ್ಬೋದು, ಅವರಾಗಿರ್ಬೋದು, ನೀವಾಗಿರ್ಬೋದು, ಎಲ್ಲರೂ ಅವರಿಗೆ ಕಡೆಗೆ ನಮ್ಮಂತವರೇ ಫೋನ್ ಮಾಡೋದು ಮತ್ತೆ ಬಿಡಿ ಅಂತ. ನಾನಂತೂ ಮಾಡಿಲ್ಲ. ನಿಮ್ಮಂತವ್ರು ನಾನು ಎಲ್ಲಿ ತನಕ ಮಾಡಿರ್ಲಿಲ್ಲ. ಬಟ್ ಏನಾಗ್ತದೆ, ಇದನ್ನು ನಾವು ಅಲ್ಟಿಮೇಟ್ಲಿ ಇದನ್ನ ನಾವು ಕಂಟ್ರೋಲ್ ಮಾಡೋದಕ್ಕೆ ಕ್ರಮ ತಗೊಳ್ದೇ ಹೋದ್ರೆ, ಈಗ ನೋಡಿ ಫ್ರಿಡ್ಜ್ಗಳೆಲ್ಲ ಹಿಂಗೆ ಆಗ ಪರಿಸ್ಥಿತಿ ಆಗಿದೆ. ಏನು ಮಾಡಿದ್ರೆ ಅದೆಲ್ಲ ನೋಡಿ ಎಲ್ಲ ಹೋಗಿ ತೆಗೆದು ಈ ಕಡೆ ಆ ಕಡೆ ಸೆಂಟ್ರಲ್ಲಿ ಎಂದು ಬ್ರಿಡ್ಜ್ ಆಯ್ತು ಲಾಸ್ಟ್ ಟೈಮ್. ಎಷ್ಟು ಬಡ್ಡಿ ಈಗ ಕೊಡಲಿ ಇದು ರಿಪೇರಿಗೆ ನಾಳೆ ಮಿನಿಸ್ಟರ್ ಬರ್ತಾ ಇದ್ದಾರೆ, ಸತೀಶ್ ಜಾರಕಿಹೊಳಿ ಅವರು ನಾಳೆ ಬರ್ತಾ ಇದ್ದಾರೆ ಸರ್. ನಾಳೆ ಏನಾದ್ರು ತೋರಿಸಿ ಒಂದು 2 ಕಡೆ ಬರ್ತೀನಿ ಅಂತ ಹೇಳಿದ್ರೆ ಇನ್ಸ್ಪೆಕ್ಷನ್ ಪ್ಲಸ್ ಮೀಟಿಂಗ್ ಬೇರೆ ಇದೆ. 2 ಕಡೆ ಹತ್ತಿರದಲ್ಲಿ ಮಾತ್ರ ತೋರಿಸಿ, ಅವ್ರಿಗೆ ಟೈಮ್ ಕಮ್ಮಿ ಇರ್ತದೆ. ಸರ್, ಇದರಲ್ಲಿ ಹೋಗಿದ್ದೆ, ಅಲ್ಲಿ ಸ್ಟಾಕ್ ಇತ್ತು. ಅವರು ಹಳೇದ್ಯಾವ ಸೀಸ್ ಮಾಡಿದೀವಿ ಅಂತ ಇಟ್ಕೊಂಡು ಅದನ್ನೇ ಸ್ಟಾಕ್ ಮಾಡ್ತಿದ್ದಾರೆ ಇಲ್ಲಿಗಲ್ ಅವ್ರ ಹತ್ರ ತಗೊಂಡು. ಅವನ್ನೆಲ್ಲ ಕನ್ಸ್ಟ್ರಕ್ಷನ್ ನಾವು ಬ್ಲಾಕ್ ಮಾಡೋದು. ನಾವು 4 ಜನ ಇದ್ದಾರೆ ಸರ್, ಜಿಯಾಲಜಿಸ್ಟ್ ಅಷ್ಟೇ ಅದನ್ನ ಇದು ಮಾಡೋದಕ್ಕೆ. ನಾನೇ ಮೊನ್ನೆ ಹೋಗಿದ್ದು, ನಾನೇ ಖುದ್ದಾಗಿ ನಿಂತು ಅದನ್ನ ಖಾಲಿ ಗಾಡಿಗಳನ್ನ ತೆಗೆಸಿ ವಾಮಂಜೂರ್ ಪೊಲೀಸ್ ಸ್ಟೇಷನ್ಗೆ ಹ್ಯಾಂಡ್ ಓವರ್ ಮಾಡಿ PCR ಮಾಡಿಸಿದ್ದೀವಿ ಸರ್. ಈಗ ಇಷ್ಟು ನಮ್ಮ ಇಲಾಖೆಯಿಂದ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್. ಪ್ರಯತ್ನ ಅಂತ ಆಗಿದೆ, ಇಲ್ಲ ಪ್ರಯತ್ನ. Commission and DK district that let them inform ಇಲ್ಲಿವರೆಗೆ ಸರ್. ನಾಟ್ ಎ ಸಿಂಗಲ್ ಕಾಲ್ ಇನ್ ದ ನೈಟ್ ಈ ರೀತಿ ನಡೆದಿದೆ ಸರ್. ಮೊನ್ನೆ ಪೊಲೀಸ್ ಕಳಿಸಿ ಐ ಆಮ್ ರೆಡಿ ಟು ಸೆಟ್. ಐ ಹ್ಯಾವ್ ಗಿವನ್ ಮೈ ಫೋನ್ ನಂಬರ್. ಬೇಕಿದ್ರೆ ಯಾವ ಆ್ಯಂಡ್ 24 ನೋಡಿ ಹೇಳಿ ಸೆಕ್ರೆಟರಿ ಅವರು ಹೇಳಿ ಸರ್. ಸೇರಿ ಮಾಡಬೇಕು ಸರ್. ಮೈನ್ಸ್ ಆ್ಯಂಡ್ ಜಿಯಾಲಜಿ ಇಸ್ ದ ಫಸ್ಟ್ ರೆಸ್ಪಾಂಡೆಂಟ್ ಆ್ಯಂಡ್ ರೆಸ್ಪಾನ್ಸಿಬಲ್. ಇಲಾಖೆ ಅವ್ರದ್ದು. ಅವರು ಬಂದಿಲ್ಲ, ಇವರು ಬಂದಿಲ್ಲ ಅಂತ ಹೇಳಲಿಕ್ಕೆ ಅವ್ರಿಗೂ ಅವಕಾಶ ಇಲ್ಲ. ಅವರು ರೈಟಿಂಗ್ನಲ್ಲಿ ಯಾವುದಾದ್ರೂ ಲಾರಿ ಸೀಸ್ ಮಾಡಿದಾಗ ಹೋಗಿ ಕಂಪ್ಲೇಂಟ್ ಕೊಡೋ ಜವಾಬ್ದಾರಿ ಅವ್ರಿಗೂ ಇದ್ದೇ ಇದೆ. ಸೊ ಫಸ್ಟ್ ಪರ್ಸನ್ ಟು ರೆಸ್ಪಾಂಡ್ ಆ್ಯಂಡ್ ರೆಸ್ಪಾನ್ಸಿಬಲ್ ಇಸ್ ಯು ಸರ್. ಮೇಡಮ್ 2008 ಹೋಬಳಿ ಲೆವೆಲ್ ಸಬ್ ಇನ್ಸ್ಪೆಕ್ಟರ್ ಪ್ರತಿಯೊಬ್ಬರು ಅವ್ರವ್ರದ್ದು ಅಧಿಕಾರನ ಇಟ್ಸ್ ಯೋರ್ ಚಾಯ್ಸ್ ಟು ವರ್ಕ್ ದೇರ್. ಸೊ ವಿ ಆರ್ ವರ್ಕಿಂಗ್, ವಿ ಆರ್ 100% ಎಫರ್ಟ್ ಹಾಕ್ತಾ ಇದ್ದೀವಿ ಇಲ್ಲಿಗಲ್ ಕಂಟ್ರೋಲ್ಗೆ. ನಮ್ಮ ಇಲಾಖೆಯಿಂದ ಮೇಡಮ್ ಕೇಸ್ ಆಗಿರೋದು 107. ಈಗ ನಿಮ್ಮ ಹತ್ರ ಇದೆಲ್ಲ ಎಷ್ಟಿದೆ ಇದೆಲ್ಲ ಇಲ್ಲ ಟೋಲ್ ನಿಮ್ಮಲ್ಲಿ ಟೋಲ್ ಇಲ್ಲ. ಎಲ್ಲೂ ನೀವು ಕಂಟ್ರೋಲ್ ಮಾಡಿ ಚೆಕ್ ಪೋಸ್ಟ್ ತರ ಏನು ಕಂಟ್ರೋಲ್ ಸರ್, ಒಂದು ಚೆಕ್ ಪೋಸ್ಟ್ ಅಡ್ಡೂರ್ ಚೆಕ್ ಪೋಸ್ಟ್ ಅಲ್ಲಿ ಹಾಕಿದ್ದಾರೆ ಸರ್. ನಿನ್ನೆ ಒಂದು ಅಡ್ಡೂರ್ ಚೆಕ್ ಪೋಸ್ಟ್ ಅಲ್ಲಿ ಅಡ್ಡೂರ್ ಹತ್ರ ಒಂದು CCTV ಕ್ಯಾಮೆರಾಗಳೆಲ್ಲ ಹಾಕಿ ನೀವೆಲ್ಲ ನೋಡೋದಿಲ್ವಾ? ಎಷ್ಟು ಅಡ್ಡೂರ್ ಚೆಕ್ ಪೋಸ್ಟ್ ಅಲ್ಲಿ ಒಂದು ಕಂಪೋಸಿಟ್ ಚೆಕ್ ಪೋಸ್ಟ್ ಮಾಡಿ ಅಂತ ಒಂದು ಲೆಟರ್ ಕೂಡ DC ಅವರಿಗೆ ಬರ್ತಿದ್ದೀವಿ ಸರ್. ಅಲ್ಲಿ you have not signed the proceedings of the DC's meeting. DC ಮಾಡಿರೋ ಆಪ್ಷನ್ ಅದರಲ್ಲಿ ಏನು ಬರೆದಿದ್ದಾರೋ
ಫಸ್ಟ್ ಪ್ರೊಸೀಡಿಂಗ್ ಸೈನ್ ಮಾಡಿ. ಎಸ್ ಮೇಡಮ್. ನೋಡಿ ಸುಮ್ಮನೆ ಈಗ ಅಧಿಕ ಜವಾಬ್ದಾರಿ ನಿಮ್ಮದು. ಸರ್ ಕೆಲಸ ಆಗದೆ ಹೋದ್ರೆ ನೀವು ಬಂದು ಹೇಳ್ಬೇಕು, ಈ ಥರ ಆಗ್ತಾ ಇದೆ ನಮ್ಮ ಕೈಲಿ ಇಂಥ ಸಮಸ್ಯೆ ಇದೆ ನಾವು ಅಂತ ಹೇಳ್ಬೇಕು. ನೀವು ಸುಮ್ಮನೆ ಬಂದ್ಬಿಟ್ಟು ಈ ಥರ ಇದೆ, ಪೊಲೀಸರು ರೆಸ್ಪಾಂಡ್ ಮಾಡಲಿಲ್ಲ, ಅವ್ರು ರೆಸ್ಪಾಂಡ್ ಮಾಡಲಿಲ್ಲ ಅಂತ ಮಾತ್ರ ಕತೆಗಳು ಹೇಳಂಗಿಲ್ಲ ನೀವು. ಸರ್ ಒಂದು ಸಬ್ಮಿಷನ್ ಸರ್, 1.5 ವರ್ಷ. ಯಾಕೆ ನೀವು ಪ್ರೊಸೀಡಿಂಗ್ ಯಾಕೆ ಸೈನ್ ಮಾಡಿಲ್ಲ ಸರ್ 1.5 ವರ್ಷದಿಂದ ಈ ಥರ ಎಲ್ಲ ನೀವು? ಸರ್ ಒಂದು ಸಬ್ಮಿಷನ್ ಸರ್, 1.5 ವರ್ಷದಿಂದ ಯಾವುದು 2 ವರ್ಷದಿಂದನೂ ಆಗಿಲ್ಲ. ನಾವು ಬಂದ್ಮೇಲೆ ನಾವು ಚೆಕ್ ಮಾಡಿದ್ಮೇಲೆ ಇದು ಯಾವುದೂ ಫೈಲ್ಗಳು ಕ್ಲಿಯರ್ ಆಗಿಲ್ಲ ಅಂತ ಅಂದ್ಬಿಟ್ಟು ಡಿ ಸಿ ಅವರ ಗಮನಕ್ಕೆ ತಂದು 3 ಸತಿ ಅಜೆಂಡಾವಾರು ತಗೊಂಡು ಹೋಗಿದ್ದೀವಿ ಮೇಡಮ್. ತಗೊಂಡು ಹೋದ್ರೂ ಕೂಡ ಅವರು ನೀವು ಇದನ್ನ ಯಾಕೆ ತಂದಿದ್ದೀರಿ ಅಂತ ನಾನು ಒಂದು ಲೆಟರ್ ಕೂಡ ತಮಗೆ ಡಿ ಸಿ ಸಾಹೇಬ್ಗೂ ಸಬ್ಮಿಟ್ DC is the head of the district. For all this kind of thing, it will look very cheap if they come out. ನಾನು ಈ ಹುದ್ದೆಯಲ್ಲಿ ಕೂತ್ಕೊಂಡು ಇದನ್ನು ಮಾತಾಡಲಿಕ್ಕೆ ಆಗುದಿಲ್ಲ. It will be really looking very bad if as a DC